ಎಚ್ಚರ ಎಚ್ಚರ ಕಳಪೆ ಮಾಂಸ ಮಾರಾಟ ದಂಧೆ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಜಧಾನಿಗೆ ಬೌಬೌ ಮಾಂಸ ಬಂದಿದೆ. ಹುಷಾರಾಗಿರಬೇಕು ಮಾಂಸ ಪ್ರಿಯರು. ಮಟನ್ ಬಿರಿಯಾನಿ ಮಟನ್ ಸೇವಿಸೋರು ಅಲರ್ಟ್ ಆಗಿರಬೇಕಾಗತ್ತೆ. ನೀವು ತಿನ್ನೋದು ಕುರಿ ಮಟನ್ ಅಥವಾ ಬೌಬೌ ಮಟನ್. ಯಾವುದು ರಾಜಸ್ಥಾನದ ಕುರಿ ಮಾಂಸವೋ ಅಥವಾ ನಾಯಿ ಮಾಂಸವೋ? ಕಾಟನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಹಿಂದೂ ಮುಖಂಡರ ರೇಡ್ ಆಗಿದೆ. ನಿನ್ನೆ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ನಿನ್ನೆ ದೊಡ್ಡ ಹೈ ಡ್ರಾಮವೇ ನಡೆಯಿತು. ನಿನ್ನೆ ಮೆಜೆಸ್ಟಿಕ್ನಲ್ಲಿ ನಾಯಿ ಮಾಂಸ ಸಾಗಾಟ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಈ ಕುರಿತು ಮೆಜೆಸ್ಟಿಕ್ನಲ್ಲಿ ಪುನೀತ್ ಕೆರೆಹಳ್ಳಿ ತಂಡ ದಾಳಿ ಮಾಡಿತ್ತು. ಈ ವೇಳೆ ಮಾತಿಗೆ ಮಾತು ನಡೆಯಿತು. ಪರಸ್ಪರ ವಾಗ್ವಾದ ಕೂಡ ನಡೆದಿದೆ. ಅಬ್ದುಲ್ ರಜಾಕ್ ಹಾಗೂ ಪುನೀತ್ ಕೆರೆಹಳ್ಳಿ ಅವರ ನಡುವೆ ವಾಗ್ವಾದ ನಡೆದು ಬಹಳ ಬೆಳವಣಿಗೆಗಳು ಕೂಡ ನಡೆದಿದೆ. ಆ ನಂತರದಲ್ಲಿ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಿ ಇವತ್ತು ಬಿಡುಗಡೆ ಕೂಡ ಮಾಡಲಾಯಿತು. ಹಲವಾರು ಬೆಳವಣಿಗೆಗೆ ನಿನ್ನೆ ಮೆಜೆಸ್ಟಿಕ್ ಸಾಕ್ಷಿಯಾಗಿದೆ. ನಾಯಿ ಮಾಂಸ ಮಾರಾಟ ದಂಧೆ ನಡೀತಾ ಇದೆ ಅಂತ ರಾಜಸ್ಥಾನದಿಂದ ಸುಮಾರು 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಅಂದ್ರೆ ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನು ಕೂಡ ತಂದಿದ್ದಾರೆ ಬೆಂಗಳೂರಿಗೆ ಅನ್ನುವಂತಹ ಒಂದು ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಾರೆ. ಅವರ ತಂಡ ದಾಳಿ ಮಾಡುತ್ತೆ. ಆ ನಂತರದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಕೆಲವೊಂದಷ್ಟು ಬಾಕ್ಸ್ಗಳನ್ನ ಓಪನ್ ಮಾಡಿ ಅಂದ್ರೆ ಪುನೀತ್ ಕೆರೆಹಳ್ಳಿ ಅಂದ್ರೆ ಹಿಂದೂ ಮುಖಂಡರು ಅನುಮಾನ ವ್ಯಕ್ತಪಡಿಸಿದಂತಹ ಬಾಕ್ಸ್ಗಳನ್ನ ಓಪನ್ ಮಾಡಿದ ನಂತರ ಅಲ್ಲಿ ಅದು ನಾಯಿ ಮಾಂಸವೋ ಅಥವಾ ಕುರಿ ಮಾಂಸವೋ ಅನ್ನೋದನ್ನ ಇನ್ನೂ ಕೂಡ ಸಾಬೀತುಪಡಿಸೋದಕ್ಕೆ ಅದನ್ನ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಇನ್ನು 14 ದಿನ ರಿಪೋರ್ಟ್ ಕೂಡ ಬರುತ್ತೆ. ಆದ್ರೆ ಈಗ ಹಲವಾರು ಬೆಳವಣಿಗೆಗಳು ಈ ನಿಟ್ಟಿನಲ್ಲಿ ಆಗ್ತಾ ಇದೆ. ನಿನ್ನೆ ಮೆಜೆಸ್ಟಿಕ್ನಲ್ಲಿ ಸುಮಾರು ರಾಜಸ್ಥಾನದಿಂದ ಬಂದಿದ್ದಂತಹ ಹಲವಾರು ಅಂದ್ರೆ 90 ಬಾಕ್ಸ್ಗಳಲ್ಲಿ ಬಂದಿದ್ದಂತಹ ಮಾಂಸ ಆ ಬಾಕ್ಸ್ ಏನಿದೆ ಅದನ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀವಿ. ದಿಢೀರಾಗಿ ಹಿಂದೂ ಸಂಘಟನೆಯ ಮುಖಂಡರು ದಾಳಿ ಮಾಡ್ತಾರೆ. ಇದರಲ್ಲಿ ನಾಯಿ ಮಾಂಸವನ್ನ ಮಾರಾಟ ಮಾಡಲಾಗ್ತಾ ಇದೆ, ಈ ರೀತಿಯ ಒಂದು ದಂಧೆ ನಡೀತಾ ಇದೆ ಅಂತ ಆರೋಪವನ್ನ ಮಾಡ್ತಾರೆ ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡ. ಆ ನಂತರದಲ್ಲಿ ಹಲವಾರು ಅಧಿಕಾರಿಗಳಿಗೆ, ಆಹಾರ ಇಲಾಖೆ ಅಧಿಕಾರಿಗಳಿಗೆ, ಪೊಲೀಸರಿಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನೀಡ್ತಾರೆ. ಇನ್ನು ಪುನೀತ್ ಕೆರೆಹಳ್ಳಿ ಹೇಳೋ ಪ್ರಕಾರ ಈ ಒಂದು ದಂಧೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದೊಡ್ಡ ದೊಡ್ಡ ಕೈವಾಡವೇ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅನ್ನುವಂತಹ ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಾರೆ. ಜೊತೆಗೆ ಪೊಲೀಸರಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಆ ನಂತರದಲ್ಲಿ ಬಂಧನ ಕೂಡ ಮಾಡಲಾಗುತ್ತೆ. ಹಲವಾರು ಬೆಳವಣಿಗೆಗಳು ನಿನ್ನೆ ನಡೆಯಿತು. ಜೊತೆಗೆ ಇವತ್ತು ಕೂಡ ಪುನೀತ್ ಕೆರೆಹಳ್ಳಿ ಅವರ ವಿಚಾರಣೆಯನ್ನ ನಡೆಸಲಾಯಿತು. ಹಲವಾರು ಬೆಳವಣಿಗೆಗಳಿಗೆ ನಿನ್ನೆ ಮೆಜೆಸ್ಟಿಕ್ ಸಾಕ್ಷಿ ಆಯಿತು. ಜೊತೆಗೆ ರಾಜಸ್ಥಾನದಿಂದ ಕುರಿ ಮಾಂಸವನ್ನ ತರುವಂತಹ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಈ ಒಂದು ದಂಧೆ ನಡೀತಾ ಇದೆ ಅನ್ನೋದಕ್ಕೆ ಹಲವಾರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಪುನೀತ್ ಕೆರೆಹಳ್ಳಿ ರಿಲೀಸ್ ಮಾಡಿದ್ದಾರೆ ಖಾಕಿ. ನಿನ್ನೆ ಅವರನ್ನ ಬಂಧನ ಮಾಡಲಾಗಿತ್ತು, ಇವತ್ತು ರಿಲೀಸ್ ಮಾಡಿದ್ದಾರೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಸ್ಟೇಷನ್ ಬೇಲ್ ನೀಡಿ ಪುನೀತ್ ಕೆರೆಹಳ್ಳಿ ಅವರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಬಿಡುಗಡೆ ಮಾಡಲಾಗಿದೆ. ನಾಯಿ ಮಾಂಸ ಸಾಗಾಟ ಅಂತ ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡದವರು ಗಲಾಟೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಹೀಗಾಗಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ದಂತಹ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಲಾಗಿತ್ತು. ಇವತ್ತು ಬಿಡುಗಡೆ ಮಾಡಲಾಗಿದೆ. ಈಗ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಪುನೀತ್ ಕೆರೆಹಳ್ಳಿ ಅವರನ್ನ. ಅವರಿಗೆ ಅಂದ್ರೆ ಅರೆಸ್ಟ್ ಆದ ನಂತರದಲ್ಲಿ ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಇವತ್ತು ಸ್ಟೇಷನ್ ಬೇಲ್ ಮೇಲೆ ಪುನೀತ್ ಕೆರೆಹಳ್ಳಿ ಅವರನ್ನ ರಿಲೀಸ್ ಮಾಡಲಾಗಿದೆ.
ಸರ್ ನೂಗ್ಬೇಡಿ ಸರ್ ನೂಗ್ಬೇಡಿ ಸರ್ ಒಂದ್ ಸ್ವಲ್ಪ ಇಲ್ಲಿ ಕಡಿಮೆ ಇರಲಿ ಸರ್ ಏನಾಗಲ್ಲ